ಎಲ್ಲರಿಗೂ ನಮಸ್ಕಾರ. ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಈ ಒಂದು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಿಸಿದ BA 6ನೇ ಸೆಮಿಸ್ಟರ್ ಆಧುನಿಕ ಭಾರತದ ಇತಿಹಾಸ ಇದರಲ್ಲಿ ಅಧ್ಯಾಯ 1ರಲ್ಲಿ 1857ರ ಮಹಾದಂಗೆ. ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ನಿಮಗೆ 2ನೆಯ ಸೆಷನ್ನಲ್ಲಿ ಈ 1857ರ ಮಹಾದಂಗೆಯ ಪ್ರಮುಖ ಘಟನೆಗಳನ್ನು ಮತ್ತು ಆ ಮಹಾದಂಗೆಯ ದಮನವನ್ನು ಬ್ರಿಟಿಷರು ಮಾಡಿರುವಂತಹ ರೀತಿಯನ್ನು ವಿಡಿಯೋ ಪಾಠದಲ್ಲಿ ನಾನು ತಿಳಿಸಿದ್ದೇನೆ. ಈ ಒಂದು ಸೆಷನ್ 3ರಲ್ಲಿ ಈ 1857ರ ಮಹಾದಂಗೆಯಲ್ಲಿ ಭಾರತೀಯರ ವಿಫಲತೆಗೆ ಕಾರಣವಾಗಿರ್ತಕ್ಕಂತಹ ಅಂಶಗಳನ್ನು ಹಾಗೂ ಈ 1857ರ ಮಹಾದಂಗೆಯಿಂದ ಉಂಟಾಗಿರುವಂತಹ ಪರಿಣಾಮಗಳನ್ನು ತಿಳಿಸುವುದಕ್ಕೆ ಪ್ರಯತ್ನ ಪಡ್ತೀವಿ. ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ತಿಳಿದಿರುವಂತೆ ಈ 1857ರ ಮಹಾದಂಗೆಯು ಹಲವಾರು ಅಂಶಗಳನ್ನು ಒಳಗೊಂಡಂತೆ ಅದು ನಡೀತಾ ಇದೆ. 1757ರಲ್ಲಿ ಭಾರತದಲ್ಲಿ ಬಹಳ ಪ್ರಮುಖವಾಗಿ ಬ್ರಿಟಿಷರು ಬಂಗಾಲದಲ್ಲಿ ಸಿರಾಜುದ್ದೌಲನನ್ನು ಪ್ಲಾಸಿ ಕದನದಲ್ಲಿ ಸೋಲಿಸುವುದರ ಮೂಲಕ ತಮ್ಮ ಅಧಿಕಾರವನ್ನು ಸ್ಥಾಪಿಸುತ್ತಾರೆ. 1757ರಲ್ಲಿ ಬಂಗಾಲದಲ್ಲಿ ಅಧಿಕಾರವನ್ನು ಸ್ಥಾಪಿಸಿರ್ತಕ್ಕಂತಹ ಬ್ರಿಟಿಷರು ಕ್ರಮೇಣವಾಗಿ ಭಾರತದ ಅನೇಕ ಪ್ರದೇಶಗಳ ಮೇಲೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದರು. ಅಂತಹ ಸಂದರ್ಭದಲ್ಲಿ ಅವರು ಕೈಗೊಂಡಿರುವಂತಹ ಕಾನೂನುಗಳು, ಅವರ ಆಡಳಿತ ಪದ್ಧತಿ ಮತ್ತು ಬ್ರಿಟಿಷ್ ಸಾಮ್ರಾಜ್ಯವನ್ನು ಭಾರತದಲ್ಲಿ ವಿಸ್ತರಿಸುವುದಕ್ಕೆ ಅವರು ಕೈಗೊಂಡಿರುವಂತಹ ವಿದೇಶಾಂಗ ನೀತಿ ಇವೆಲ್ಲವುಗಳು 1857ರ ಮಹಾದಂಗೆಗೆ ಕಾರಣಗಳಾಗಿ ಪರಿಣಮಿಸಿವೆ. ವಿದ್ಯಾರ್ಥಿಗಳೇ, ಈ 1857ರ ಮಹಾದಂಗೆಯಲ್ಲಿ ಈ ಭಾರತೀಯರ ವಿಫಲತೆಗೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಏನು ಅಂತ ಅಂದರೆ, ಈ 1857ರ ಮಹಾದಂಗೆಯಲ್ಲಿ ಭಾರತೀಯರು ವಿಫಲತೆಯನ್ನು ಅನುಭವಿಸಿ ಬ್ರಿಟಿಷರು ಈ ಮಹಾದಂಗೆಯಲ್ಲಿ ಜಯವನ್ನು ಸಂಪಾದಿಸುವುದಕ್ಕೆ ಕಾರಣವಾಗಿರ್ತಕ್ಕಂತಹ ಅಂಶಗಳು ಯಾವುವು? ಇಲ್ಲಿ ನಾವು ಮೊಟ್ಟಮೊದಲನೇದಾಗಿ ಈ ಭಾರತೀಯರಲ್ಲಿ ಪೂರ್ವ ಸಿದ್ಧತೆಯ ಕೊರತೆ ಅನ್ನುವಂತಹ ಅಂಶವನ್ನು ಪರಿಗಣಿಸ್ಬೋದು. ಭಾರತೀಯರು ದಂಗೆಗೆ ಮುಂಚೆ ಯಾವುದೇ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳದೆ ದಿಢೀರನೆ ಬ್ರಿಟಿಷರ ವಿರುದ್ಧ ದಾಳಿಗೆ ಮುಂದಾದರು. ಯಾಕೆಂದರೆ ಕ್ರಿಸ್ತಕ 1857 ಮೇ 31ರಂದು ಆರಂಭವಾಗಬೇಕಾಗಿದ್ದ ಮಹಾದಂಗೆ ಅದಕ್ಕೆ ಪೂರ್ವದಲ್ಲಿಯೇ ಅಂದರೆ 1857ರ ಮಾರ್ಚ್ 29ರಂದು ಪ್ರಾರಂಭವಾಯಿತು. ಉದಾಹರಣೆಗೆ, ಬ್ರಿಟಿಷರ ವಿರುದ್ಧ ನಾನಾ ಸಾಹೇಬನ ಸೋಲು ಅಂದರೆ ಬ್ರಿಟಿಷರ ವಿರುದ್ಧ ನಾನಾ ಸಾಹೇಬನು ಸೋಲನ್ನು ಅನುಭವಿಸುವುದಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂತಹ ಕಾರಣ 1857ರ ಮಹಾದಂಗೆ ಭಾರತೀಯರು ಅಂದುಕೊಂಡದ್ದಕ್ಕಿಂತ ಪೂರ್ವದಲ್ಲಿಯೇ ಆರಂಭವಾಯಿತು ಅನ್ನುವಂತಹ ವಿಚಾರವನ್ನು ಇಲ್ಲಿ ಹೇಳ್ಬೋದು. ಎರಡನೇದಾಗಿ, ಕ್ರಾಂತಿಯು ಕೇವಲ ಕೆಲವೇ ಪ್ರದೇಶಗಳಿಗಷ್ಟೇ ಸೀಮಿತವಾಗಿತ್ತು ಅಂತ. 1857ರ ಮಹಾದಂಗೆಯ ಕ್ರಾಂತಿಯು ಅಂದರೆ 1857ರ ಮಹಾದಂಗೆಯು ರಾಷ್ಟ್ರವ್ಯಾಪಿಯಾಗಿರದೆ ಕೇವಲ ಕೆಲವೇ ಪ್ರದೇಶಗಳಿಗಷ್ಟೇ ಸೀಮಿತವಾಗಿತ್ತು. ಇದಕ್ಕೆ ಬಹಳ ಪ್ರಮುಖವಾಗಿ ದಕ್ಷಿಣ ಭಾರತದ
ಅನೇಕ ಭಾಗಗಳು, ಅದರಲ್ಲಿ ಪ್ರಮುಖವಾಗಿ ರಾಜಸ್ಥಾನ, ನೇಪಾಳ, ಸಿಂಧ್, ಕಾಶ್ಮೀರ ಮತ್ತು ಪಂಜಾಬ್ಗಳು ಈ ಕ್ರಾಂತಿಯಿಂದ ದೂರವಿದ್ದವು. ಹಾಗೂ ಭಾರತದಾದ್ಯಂತ ಏಕಕಾಲಕ್ಕೆ ಆರಂಭವಾಗದ, ನೆನಪಿಟ್ಕೊಳ್ರಿ, ಭಾರತದಾದ್ಯಂತ ಏಕಕಾಲಕ್ಕೆ ಆರಂಭವಾಗದ ಮತ್ತು ಭಾರತದಾದ್ಯಂತ ವ್ಯಾಪಿಸಿದ ಈ ದಂಗೆಯನ್ನು ಬ್ರಿಟಿಷರು ಅತ್ಯಂತ ಸುಲಭವಾಗಿ ಅಡಗಿಸಿದರು ಅನ್ನುವಂಥ ವಿಚಾರವನ್ನು ಹೇಳ್ಬೋದು. ಅಂದರೆ ಕೇವಲ ಕೆಲವೇ ಪ್ರದೇಶಗಳಿಗಷ್ಟೇ ಸೀಮಿತವಾಗಿರ್ತಕ್ಕಂತಹ ಈ ದಂಗೆಯನ್ನು ಬ್ರಿಟಿಷರು ಅತ್ಯಂತ ಸುಲಭವಾಗಿ ಅಡಗಿಸುವುದರ ಮೂಲಕ ಭಾರತೀಯರ ಮೇಲೆ ತಮ್ಮ ಜಯವನ್ನು ಸಂಪಾದಿಸಿದರು. ಇನ್ನು ದೇಶೀಯ ಅರಸರು ಆಂಗ್ಲರಿಗೆ ನಿಷ್ಠರಾಗಿದ್ದರು ಅಂತ. ಈ 1857 ಮಹಾದಂಗೆಗೆ ಕೇವಲ ಕೆಲವೇ ನಾಯಕರು ಮತ್ತು ಅರಸರು ಬೆಂಬಲವನ್ನು ವ್ಯಕ್ತಪಡಿಸಿದರು. ಅದರಲ್ಲಿ ಹೈದರಾಬಾದ್ ನಿಜಾಮನಾದ ಸಾಲಾರ್ ಜಂಗ್, ಕಾಶ್ಮೀರದ ಗುಲಾಬ್ ಸಿಂಗ್, ಸಿಖ್ ನಾಯಕರು ಮತ್ತು ಭಾರತದ ಅನೇಕ ಚಿಕ್ಕ ಪುಟ್ಟ ಸಂಸ್ಥಾನಗಳು ಬ್ರಿಟಿಷರಿಗೆ ನಿಷ್ಠರಾಗಿದ್ದರು ಮತ್ತು ಅವರಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. ಯಾಕೆಂದರೆ ಬ್ರಿಟಿಷರು 1857 ಮಹಾದಂಗೆಗಿಂತ ಮುಂಚೆ ತಂದಿರುವಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ಕಾನೂನಾಗಿರಬಹುದು ಮತ್ತು ಒಂದು ಬ್ರಿಟಿಷರು ಜಾರಿಗೆ ತಂದಿರತಕ್ಕಂತಹ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯಾಗಿರ್ಬೋದು, ಇವೆಲ್ಲವುಗಳು ಈ ಒಂದು ದೇಶೀಯ ಅರಸರು ಆಂಗ್ಲರಿಗೆ ನಿಷ್ಠರಾಗಿರುವಂತಹ ವಿಚಾರಗಳಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತ. ವಿದ್ಯಾರ್ಥಿಗಳೇ, ನಾಲ್ಕನೇದಾಗಿ ಸಮರ್ಥ ನಾಯಕತ್ವದ ಹಾಗೂ ದಂಡನಾಯಕರುಗಳ ಕೊರತೆ. 1857 ಮಹಾದಂಗೆಯಲ್ಲಿ ಭಾರತೀಯರ ಕಡೆ ಸಮರ್ಥ ನಾಯಕತ್ವದ ಕೊರತೆ ಎದ್ದು ಕಾಣ್ತಾ ಇತ್ತು. ಯಾಕೆಂದರೆ ಭಾರತೀಯರು ಸುಮಾರು 80 ವರ್ಷದ ಮೊಘಲ್ ಬಾದಶಾಹ 2ನೇ ಬಹದ್ದೂರ್ ಶಹನನ್ನು ತಮ್ಮ ನಾಯಕನೆಂದು ಘೋಷಿಸಿ ತಪ್ಪು ಮಾಡಿದರು. ಯಾಕೆಂದರೆ ಬಹದ್ದೂರ್ ಶಹನಿಗೆ 80 ವರ್ಷದ ಅವನೊಬ್ಬ ವೃದ್ಧನಾಗಿದ್ದ. ಅವನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಹೋರಾಟ ಮಾಡುವಂತಹ ಉತ್ಸಾಹ ಇರಲಿಲ್ಲ, ಶಕ್ತಿ ಇರಲಿಲ್ಲ. ಅಂತಹ 80 ವರ್ಷದ ಮೊಘಲ್ ಬಾದಶಾಹನನ್ನು, ನಿರುತ್ಸಾಹವನ್ನು ಹೊಂದಿರತಕ್ಕಂತಹ 2ನೇ ಬಹದ್ದೂರ್ ಶಹನನ್ನು ತಮ್ಮ ನಾಯಕನೆಂದು ಘೋಷಿಸಿ ಸಮರ್ಥ ಈ ಒಂದು ಭಾರತೀಯ ನಾಯಕರು ತಪ್ಪನ್ನು ಮಾಡ್ತಾ ಇದ್ದಾರೆ. ನಾನಾ ಸಾಹೇಬ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪಿ ಮುಂತಾದವರು, ಅಂದರೆ ದಂಗೆಯಲ್ಲಿ ಭಾಗವಹಿಸಿರ್ತಕ್ಕಂತಹ, ಮಹಾದಂಗೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ನಾನಾ ಸಾಹೇಬ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪಿ ಮುಂತಾದವರು ಮಹಾನ್ ಯೋಧರಾಗಿದ್ದರೂ ಇವರಲ್ಲಿ ನಾಯಕತ್ವದ ಕೊರತೆ ಇತ್ತು. ಈ ಮಹಾದಂಗೆಯಲ್ಲಿ ಪ್ರಬಲ ಹಾಗೂ ಶಸ್ತ್ರಾಸ್ತ್ರಗಳನ್ನು ಹೊಂದಿದ ಆಂಗ್ಲರನ್ನು ಎದುರಿಸುವಲ್ಲಿ ಭಾರತೀಯರಲ್ಲಿ ಸಮರ್ಥ ದಂಡನಾಯಕರುಗಳ ಕೊರತೆ ಇತ್ತು ಅಂತ. ಹಾಗೂ ಬ್ರಿಟಿಷರ ಕಡೆ ಔಟ್ರಾಮ್, ಹ್ಯಾವ್ಲಾಕ್, ನಿಚಲ್ಸನ್, ಕ್ಯಾಂಪ್ಬೆಲ್ ಮುಂತಾದ ಅನುಭವಿ ಮತ್ತು ಸಮರ್ಥ ದಂಡನಾಯಕರಿದ್ದರು. ಆದರೆ ಭಾರತೀಯರ ಕಡೆ ಬ್ರಿಟಿಷರ ಕಡೆ ಇರುವಂತಹ ಯಾವುದೇ ಅನುಭವಿ ಮತ್ತು ಸಮರ್ಥ ದಂಡನಾಯಕರುಗಳು ಇಲ್ಲದೇ ಇರುವಂತಹ ಒಂದು ವಿಚಾರದಲ್ಲಿ ಭಾರತೀಯರು 1857 ಮಹಾದಂಗೆಯಲ್ಲಿ ಸೋಲನ್ನು ಅನುಭವಿಸುವುದಕ್ಕೆ ಇವರಲ್ಲಿ ಇರುವಂತಹ ಸಮರ್ಥ ನಾಯಕತ್ವ ಹಾಗೂ ದಂಡನಾಯಕರುಗಳ ಕೊರತೆಯೂ ಸಹ ಒಂದಾಗಿ ಇಲ್ಲಿ ಪರಿಣಮಿಸಿತು ಅಂತ. ಇನ್ನು ಭಾರತೀಯರಲ್ಲಿ ಐಕ್ಯತೆಯ ಕೊರತೆ. ಕ್ರಿಸ್ತಕ 1857 ಮಹಾದಂಗೆಯಲ್ಲಿ ಪಾಲ್ಗೊಂಡಿದ್ದ ಭಾರತೀಯರಲ್ಲಿ ಮತ್ತು ಭಾರತೀಯ ಸೈನಿಕರಲ್ಲಿ ಯಾವುದೇ ರೀತಿಯಾಗಿರುವಂತಹ ಈ ಒಂದು ಐಕ್ಯತೆಯ ಕೊರತೆ ಎದ್ದು ಕಾಣ್ತಾ ಇತ್ತು. ಅಂದರೆ ಇವರಲ್ಲಿ ಒಗ್ಗಟ್ಟು ಇದ್ದಿಲ್ಲ ಅಂತ. ಎಲ್ಲಿ ಒಗ್ಗಟ್ಟಿರುತ್ತೋ ಅಲ್ಲಿ ಜಯವಿರುತ್ತೆ. ಆದರೆ ಭಾರತೀಯ ನಾಯಕರಲ್ಲಿ ಯಾವುದೇ ಅಭಿಪ್ರಾಯಗಳು, ಒಮ್ಮತದ ಅಭಿಪ್ರಾಯಗಳಿದ್ದಿಲ್ಲ ಮತ್ತು ಅವರಲ್ಲಿ ಒಗ್ಗಟ್ಟಿನ ಕೊರತೆ ಎದ್ದು ಕಾಣ್ತಾ ಇತ್ತು. ಈ ಒಂದು ವಿಷಯವೂ ಸಹ ಮತ್ತು ಈ ದಂಗೆಯಲ್ಲಿ ಭಾಗವಹಿಸಿರುವಂತಹ ಅನೇಕ ನಾಯಕರು ಬೇರೆ ಬೇರೆ ಕಾರಣಗಳನ್ನು ಮುಂದಿಟ್ಟುಕೊಂಡು ತಮ್ಮ ಗುರಿ ಸಾಧನೆಗಾಗಿ ಹೋರಾಡ್ತಾ ಇದ್ದಾರೆ. ಇದರಿಂದ ಬ್ರಿಟಿಷರು ಭಾರತೀಯರನ್ನು ಸೋಲಿಸಲಿಕ್ಕೆ ಬಹಳ ಸುಲಭವಾಗಿರ್ತಕ್ಕಂತಹ ಕಾರಣವಾಗಿ ಪರಿಣಮಿಸಿತು. ಇನ್ನು 6ನೇದಾಗಿ ಕ್ರಾಂತಿಕಾರಿಗಳಲ್ಲಿ ಶಸ್ತ್ರಾಸ್ತ್ರಗಳ ಕೊರತೆ. ಯಾವುದೇ ಒಂದು ಯುದ್ಧವನ್ನು ಗೆಲ್ಲಬೇಕಾದ್ರೆ
ಯಾವುದೇ ಒಂದು ಸಂಘರ್ಷವನ್ನು ಗೆಲ್ಲಬೇಕಾದ್ರೆ, ಯಾವುದೇ ಒಂದು ಕ್ರಾಂತಿಯನ್ನು ಯಶಸ್ವಿಯಾಗಿ ಪೂರೈಸಬೇಕಾದ್ರೆ ಅಲ್ಲಿ ಇರಬೇಕಾಗಿರ್ತಕ್ಕಂಥ ಮೊದಲ ಅಸ್ತ್ರ ಏನಂದರೆ ಶಸ್ತ್ರಾಸ್ತ್ರಗಳು. ಅಂದರೆ ಭಾರತೀಯ ಸೈನಿಕರಲ್ಲಿ ಅಥವಾ ಭಾರತೀಯ ಕ್ರಾಂತಿಕಾರಿಗಳಲ್ಲಿ ಶಸ್ತ್ರಾಸ್ತ್ರಗಳ ಕೊರತೆ ಎದ್ದು ಕಾಣ್ತಾ ಇತ್ತು. 1857ರ ಮಹಾದಂಗೆಯಲ್ಲಿ ಭಾಗವಹಿಸಿದ ಭಾರತೀಯ ನಾಯಕರಲ್ಲಿ ಮತ್ತು ಸೈನ್ಯದಲ್ಲಿ ಶಸ್ತ್ರಾಸ್ತ್ರಗಳ ಕೊರತೆ ಎದ್ದು ಕಾಣ್ತಾ ಇತ್ತು. ಯಾಕೆಂದರೆ ಭಾರತೀಯರು ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳಾದ ಬಿಲ್ಲು, ಬಾಣ, ಬರ್ಚಿ ಮತ್ತು ಕತ್ತಿಗಳನ್ನು, ಅಂದರೆ ಹಳೆಯ ಕಾಲದ ಶಸ್ತ್ರಾಸ್ತ್ರಗಳನ್ನು ಅವರು ನಂಬಿಕೊಂಡು ಕೂತ್ಕೊಂಡಿದ್ರೆ, ಬ್ರಿಟಿಷು ಸೈನಿಕರು ಏನು ಮಾಡಿದರು, ಆಗ ತಾನೇ ಪ್ರಚಲಿತದಲ್ಲಿ ಇರುವಂತಹ ಮತ್ತು ಹಿಂದುಗಡೆಯಿಂದ ಈ ಮದ್ದನ್ನು ತುಂಬುವಂತಹ ಎನ್ಫೀಲ್ಡ್ ಬಂದೂಕುಗಳನ್ನು ಅವರು ಬಳಸಿದರು. ಆದರೆ ಭಾರತೀಯ ಸೈನಿಕರಲ್ಲಿ ಭಾರವಾದ, ಅಂದರೆ ಬ್ರಿಟಿಷರು ಭಾರತೀಯ ಸೈನಿಕರಿಗೆ ಎಂಥ ಒಂದು ಬಂದೂಕುಗಳನ್ನು ಕೊಟ್ಟಿದ್ರಪ್ಪ ಅಂದರೆ ಅವರಿಗೆ ಭಾರವಾದ ಮತ್ತು ಮುಂದಿನಿಂದ ಮದ್ದು ತುಂಬುವ ಬಂದೂಕುಗಳನ್ನು ಕೊಟ್ಟಿದ್ರಂತೆ. ಇವು ಬಹಳ ಭಾರವಾಗಿದ್ದವು ಮತ್ತು ಇವುಗಳಿಗೆ ಮದ್ದು ತುಂಬಬೇಕಾದ್ರೆ ಮುಂದಿನ ಬಾಯನ್ನು ತೆಗೆದು ಆ ಒಂದು ಮುಚ್ಚಳವನ್ನು ತೆಗೆದು ಆ ಒಂದು ಮದ್ದನ್ನು ತುಂಬಬೇಕಾಗಿತ್ತು. ಅಂತಹ ಒಂದು ಮದ್ದು ತುಂಬುವ ಬಂದೂಕುಗಳು ಈ ಎನ್ಫೀಲ್ಡ್ ಬಂದೂಕುಗಳ ಮುಂದೆ ಅವು ಯಾವುದೇ ರೀತಿಯಾಗಿರುವಂತಹ ಪ್ರಯೋಜನವಾಗುವುದಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ಕ್ರಾಂತಿಕಾರಿಗಳಲ್ಲಿ ಶಸ್ತ್ರಾಸ್ತ್ರಗಳ ಕೊರತೆಯೂ ಸಹ 1857ರ ಮಹಾದಂಗೆಯಲ್ಲಿ ಭಾರತೀಯರ ವಿಫಲತೆಗೆ ಬಹಳ ಪ್ರಮುಖವಾಗಿ ಕಾರಣವಾಗಿ ಪರಿಣಮಿಸಿತು. ಇನ್ನು ಕ್ರಾಂತಿಕಾರಿಗಳು ಸಂಪರ್ಕ ಸಾಧನಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳದೇ ಇರುವುದು, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣವಾಗಿತ್ತು, ಒಂದು ಭಾರತೀಯರ ವಿಫಲತೆಗೆ ಕಾರಣವಾಗಿತ್ತು. ಈ 1857ರ ಮಹಾದಂಗೆಯಲ್ಲಿ ಭಾಗವಹಿಸಿದ್ದಂಥ ಭಾರತೀಯರು ಮತ್ತು ಭಾರತೀಯ ನಾಯಕರು ತಮ್ಮ ಸೈನಿಕರಿಗೆ ಕ್ರಾಂತಿಕಾರಿ ವಿಷಯಗಳನ್ನು ಮತ್ತು ಶಸ್ತ್ರಾಸ್ತ್ರಗಳನ್ನು, ಕ್ರಾಂತಿಕಾರಿ ವಿಷಯಗಳನ್ನಾಗಿರ್ಬೋದು ಮತ್ತು ಅವರಿಗೆ ಬೇಕಾಗಿರ್ತಕ್ಕಂತಹ ಶಸ್ತ್ರಾಸ್ತ್ರಗಳಾಗಿರ್ಬೋದು, ಈ ಒಂದು ಶಸ್ತ್ರಾಸ್ತ್ರಗಳನ್ನು ದೇಶದ ನಾನಾ ಭಾಗಗಳಿಗೆ ಮುಟ್ಟಿಸಲು ಸಂಪರ್ಕ ಸಾಧನಗಳ ಕೊರತೆ ಎದ್ದು ಕಾಣ್ತಾ ಇತ್ತು. ಅಂದರೆ ಭಾರತೀಯ ನಾಯಕರು ಆ ಸಮಯದಲ್ಲಿ ಪ್ರಚಲಿತದಲ್ಲಿ ಇರುವಂತಹ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಪರ್ಕ ಸಾಧನಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿಲ್ಲ. ಆದರೆ ಬ್ರಿಟಿಷರು ಅಂದಿನ ಆಧುನಿಕ ಸಂಪರ್ಕ ಸಾಧನಗಳಾದ ಅಂಚೆ, ತಂತಿ, ರೈಲು ಮುಂತಾದವುಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ದೇಶದ ನಾನಾ ಭಾಗಗಳಿಗೆ ಸೈನ್ಯ ಮತ್ತು ಶಸ್ತ್ರಾಸ್ತ್ರಗಳನ್ನು ಹಾಗೂ ಆ ಒಂದು ಕ್ರಾಂತಿಯ ಮುಖ್ಯ ಉದ್ದೇಶಗಳನ್ನು, ಅಂದರೆ ಭಾರತೀಯರನ್ನು ಯಾವ ರೀತಿಯಾಗಿ ಸೋಲಿಸಬೇಕು, ಭಾರತೀಯರು ಯಾವ ಆಯಕಟ್ಟಿನ ಸ್ಥಳದಲ್ಲಿದ್ದಾರೆ ಅವರನ್ನು ಯಾವ ರೀತಿಯಾಗಿ ಓಡಿಸಬೇಕು, ಅವರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಶಕ್ತಿ ಇದೆ ಅದನ್ನು ಯಾವ ರೀತಿಯಾಗಿ ಕುಂದಿಸಬೇಕು ಅನ್ನುವಂತಹ ಅನೇಕ ಸಂದೇಶಗಳನ್ನು ತಲುಪಿಸುವಲ್ಲಿ ಬ್ರಿಟಿಷರು ಯಶಸ್ವಿಯಾಗ್ತಾ ಇದ್ದಾರೆ. ಮತ್ತು ಭಾರತದ ಕೆಲವು ಆಯಕಟ್ಟಿನ ಸ್ಥಳಗಳು ಮತ್ತು ಸೈನಿಕ ನೆಲೆಗಳು ಬ್ರಿಟಿಷರ ವಶದಲ್ಲಿದ್ದವು. ಭಾರತೀಯರು ಏನು ಅಂದ್ಕೊಂಡಿದ್ರು, ಭಾರತದ ಆಯಕಟ್ಟಿನ ಸ್ಥಳಗಳು ಮತ್ತು ನೆಲೆಗಳು ನಮ್ಮ ವಶದಲ್ಲಿವೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ತಿಳ್ಕೊಂಡಿದ್ರು. ಆದರೆ ಅದು ಅವರಿಗೆ ಉಲ್ಟಾ ಆಗ್ತಾ ಇದೆ, ಅವರಿಗೆ ತಿರುಗಿ ಬೀಳ್ತಾ ಇದೆ. ಭಾರತದ ಕೆಲವು ಆಯಕಟ್ಟಿನ ಸ್ಥಳಗಳು ಮತ್ತು ಸೈನಿಕ ನೆಲೆಗಳು ಬ್ರಿಟಿಷರ ವಶದಲ್ಲಿ ಇರ್ತಾ ಇವೆ. 1857ರ ವರ್ಷವು ಬ್ರಿಟಿಷರಿಗೆ ಅನುಕೂಲವಾಗಿತ್ತಂತಂದರೆ 1857ರ ವರ್ಷವೂ ಸಹ ಬ್ರಿಟಿಷರಿಗೆ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂತಹ ಒಂದು ಸಂವತ್ಸರವಾಗಿತ್ತು. ಯಾಕೆಂದರೆ 1857ರವರೆಗೆ ಭಾರತದಲ್ಲಿ ಪ್ರಬಲ ಶಕ್ತಿಗಳಾದ ಸಿಖ್ಖರು ಮತ್ತು ಮರಾಠರನ್ನು ಸೋಲಿಸಿದ್ರು. ಭಾರತದಲ್ಲಿ ಪ್ರಬಲ ಶಕ್ತಿಗಳಾಗಿರ್ತಕ್ಕಂಥ ಸಿಖ್ಖರು ಮತ್ತು ಮರಾಠರನ್ನು ಸೋಲಿಸ್ತಾ ಇದ್ದಾರೆ. ಮತ್ತು ಯುರೋಪಿನಲ್ಲಿ ನಡೆದ ಕ್ರೀಮಿಯಾ ಯುದ್ಧದಲ್ಲಿ ಮತ್ತು ಚೀನಿಯರೊಂದಿಗೆ ನಡೆದ ಯುದ್ಧದಲ್ಲಿ ಜಯವನ್ನು ಸಾಧಿಸ್ತಾ ಇದ್ದಾರೆ ಯಾರು, ಬ್ರಿಟಿಷರು. ಹೀಗೆ 1857ರ ವರ್ಷವು ಬ್ರಿಟಿಷರಿಗೆ ಅತ್ಯಂತ ಅನುಕೂಲಕರವಾಗಿತ್ತು ಮತ್ತು ಅವರಿಗೆ ಜಯದ ವರ್ಷವಾಗಿ ಅದು ಪರಿಣಮಿಸ್ತಾ ಇದೆ. ನಂತರ ಈ 1857ರ ಮಹಾದಂಗೆಯಿಂದ ಉಂಟಾಗಿರುವಂತಹ ಪರಿಣಾಮಗಳು, ಇದುವರೆಗೂ ನಾವು 1857ರ ಮಹಾದಂಗೆಯಲ್ಲಿ ಭಾರತೀಯರ ವಿಫಲತೆಗೆ ಕಾರಣವಾಗಿರ್ತಕ್ಕಂತಹ ಅಂಶಗಳನ್ನು ತಿಳ್ಕೊಂಡ್ವಿ. ಈಗ 1857ರ ಮಹಾದಂಗೆಯಲ್ಲಿ ಉಂಟಾಗಿರುವಂತಹ ಪರಿಣಾಮಗಳನ್ನು, ಮಹಾದಂಗೆಯಿಂದ ಉಂಟಾಗಿರುವಂತಹ ಪರಿಣಾಮಗಳು, ಅದರಲ್ಲಿ ಬಹಳ ಪ್ರಮುಖವಾಗಿ ಸಂವಿಧಾನಾತ್ಮಕ ಪರಿಣಾಮಗಳು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಂತ್ಯವಾಗ್ತಾ ಇದೆ, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ.
1857ರ ಮಹಾದಂಗೆಯ ಪರಿಣಾಮವಾಗಿ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಂತ್ಯಗೊಂಡು ಭಾರತದ ಆಡಳಿತವು ಬ್ರಿಟನ್ನಿನ ರಾಣಿಯ ನಿಯಂತ್ರಣಕ್ಕೆ ಒಳಪಡ್ತಾ ಇದೆ. ಕ್ರಿಸ್ತಕ 1858 ಆಗಸ್ಟ್ 2ರಂದು ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ಒಂದು ಶಾಸನ ಅಂಗೀಕರಿಸಲ್ಪಡ್ತಾ ಇದೆ. ಇದರ ಅನ್ವಯ ಭಾರತದಲ್ಲಿದ್ದ ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಕೋರ್ಟ್ ಆಫ್ ಡೈರೆಕ್ಟರ್ಗಳ ಸ್ಥಾನದಲ್ಲಿ ಭಾರತದಲ್ಲಿ ವ್ಯವಹಾರಗಳನ್ನು ನಿರ್ವಹಿಸಿಕೊಂಡು ಹೋಗಲು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಎಂಬ 15 ಜನ ಸದಸ್ಯರನ್ನು ಒಳಗೊಂಡ ಸಮಿತಿಯನ್ನು ರಚಿಸಿದರು. ಅಂದರೆ ಭಾರತದಲ್ಲಿ ಈ ಸಂವಿಧಾನಾತ್ಮಕ ಬದಲಾವಣೆಗಳನ್ನು ಮಾಡುವುದಕ್ಕಾಗಿ ಬ್ರಿಟಿಷರು ಕೋರ್ಟ್ ಆಫ್ ಡೈರೆಕ್ಟರ್ಗಳ ಸ್ಥಾನದಲ್ಲಿ ಭಾರತದಲ್ಲಿ ವ್ಯವಹಾರಗಳನ್ನು ನಿರ್ವಹಿಸಿಕೊಂಡು ಹೋಗಲು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅನ್ನುವಂತಹ 15 ಜನ ಸದಸ್ಯರನ್ನು ಒಳಗೊಂಡ ಒಂದು ಸಮಿತಿಯನ್ನು ರಚಿಸಿದರು. ಭಾರತದ ಗವರ್ನರ್ ಜನರಲ್ ಆಗಿ ಅಂದರೆ ಭಾರತದ ಗವರ್ನರ್ ಜನರಲ್ ಸ್ಥಾನ ಬದಲಾಗ್ತಾ ಇದೆ. ಅದಕ್ಕೆ ಬದಲಾಗಿ ವೈಸ್ರಾಯ್ ಎಂಬ ಹುದ್ದೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಕಾನೂನಿನಂತೆ ಭಾರತದ ಕೊನೆಯ ಗವರ್ನರ್ ಜನರಲ್ ಮತ್ತು ಭಾರತದ ಮೊದಲ ಬ್ರಿಟಿಷ್ ವೈಸ್ರಾಯ್ ಆಗಿ ಲಾರ್ಡ್ ಕ್ಯಾನಿಂಗ್ ಆತನು ಆಯ್ಕೆ ಆಗ್ತಾ ಇದ್ದಾನೆ 1857ರ ಮಹಾದಂಗೆಯ ಸಂವಿಧಾನಾತ್ಮಕ ಪರಿಣಾಮಗಳಿಂದ. ಮತ್ತು ಇಂಗ್ಲೆಂಡಿನ ಮಹಾರಾಣಿಯ ಘೋಷಣಾ ಪತ್ರ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. 1857ರ ಮಹಾದಂಗೆಯ ನಂತರ ಭಾರತದಲ್ಲಿ ಆಡಳಿತವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಬದಲಾಗಿ ಅಂದರೆ 1757ರಿಂದ 1857ರವರೆಗೆ ಸುಮಾರು 100 ವರ್ಷಗಳ ಕಾಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿನ ಆಡಳಿತವನ್ನು ನಡೆಸ್ತಾ ಇತ್ತು. ಅಂತಹ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಬದಲಾಗಿ ನೇರವಾಗಿ ಇಂಗ್ಲೆಂಡಿನ ರಾಣಿಯ ನಿಯಂತ್ರಣಕ್ಕೆ ಈ ಒಂದು ಭಾರತದಲ್ಲಿನ ಆಡಳಿತ ಒಳಪಡ್ತಾ ಇದೆ. ಈ ಸರದಿನ ನಂತರ ಭಾರತದ ಬ್ರಿಟಿಷ್ ನೀತಿಯಲ್ಲಿ ಅನೇಕ ಬದಲಾವಣೆಗಳು ಉಂಟಾಗ್ತಾ ಇವೆ. ಹಾಗೂ ಕ್ರಿಸ್ತಶಕ 1858ರ ನವೆಂಬರ್ 1ರಂದು ಲಾರ್ಡ್ ಕ್ಯಾನಿಂಗನು ಅಲಹಾಬಾದಿನಲ್ಲಿ ನಡೆದ ಸಮಾರಂಭದಲ್ಲಿ ಈ ಕಾಯ್ದೆಯನ್ನು ವಾಚನ ಮಾಡ್ತಾ ಇದ್ದಾನೆ. ಅಂದರೆ ಈ ಒಂದು 1857ರ ಮಹಾದಂಗೆಯ ನಂತರ ಇಂಗ್ಲೆಂಡಿನ ಮಹಾರಾಣಿಯ ಘೋಷಣಾ ಪತ್ರವನ್ನು ಲಾರ್ಡ್ ಕ್ಯಾನಿಂಗನು 1858 ನವೆಂಬರ್ 1ರಂದು ಅಲಹಾಬಾದ್ನಲ್ಲಿ ಒಂದು ಬೃಹತ್ಕರವಾಗಿರ್ತಕ್ಕಂತಹ ಸಮಾರಂಭವನ್ನು ನಡೆಸಿ ಅಲ್ಲಿ ಈ ಒಂದು ಕಾಯ್ದೆಯನ್ನು ವಾಚನ ಮಾಡ್ತಾ ಇದ್ದಾನೆ. ಇದಕ್ಕೆ ಅಂದರೆ ನೆಪ್ಪಿಟ್ಕೊಳ್ರಿ 1858ರ ನವೆಂಬರ್ 1ರಂದು ಅಂದರೆ ಈ ಒಂದು ಮಹಾರಾಣಿಯ ಘೋಷಣಾ ಪತ್ರಕ್ಕೆ ಭಾರತದ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯಲಾಗಿದೆ. ಹಾಗೂ ಈ ಕಾಯ್ದೆಯ ಪ್ರಕಾರ ಅಂದರೆ ಈ ಮಹಾರಾಣಿಯ ಘೋಷಣಾ ಪತ್ರದ ಪ್ರಕಾರ ಬ್ರಿಟಿಷರು ಭಾರತದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಯಾಕೆಂದರೆ ಬ್ರಿಟಿಷರಿಗೆ ಗೊತ್ತಿತ್ತು ನಾವು ಭಾರತೀಯರ ಮೇಲೆ ಅತ್ಯಂತ ಹೀನಾಯಕರವಾದ ಮತ್ತು ಭಾರತೀಯರಿಗೆ ಬೇಡವಾಗಿರುವಂತಹ ಕಾನೂನುಗಳನ್ನು ಮತ್ತು ಅವರ ಸಂಪ್ರದಾಯದ ಮೇಲೆ ಅನೇಕ ರೀತಿಯಾಗಿರ್ತಕ್ಕಂತಹ ಅವಹೇಳನಕರವಾಗಿರ್ತಕ್ಕಂತಹ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ. ಆದ ಕಾರಣ ಇನ್ನು ಮುಂದೆ ಭಾರತೀಯರು ನಮ್ಮ ವಿರುದ್ಧ ದಂಗೆ ಏಳದಂತೆ ನಾವು ಬೇರೆ ರೀತಿಯಾಗಿರ್ತಕ್ಕಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ವಿಚಾರದಲ್ಲಿ ಈ ಒಂದು ಕಾಯ್ದೆಯ ಪ್ರಕಾರ ಬ್ರಿಟಿಷ್ ಸರ್ಕಾರವು 1857ರವರೆಗೆ ಭಾರತದ ಅರಸರುಗಳೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಮುಂದುವರಿಸುವುದಾಗಿ ಭರವಸೆ ನೀಡ್ತಾ ಇದೆ. ಮತ್ತು ಭಾರತೀಯ ಅರಸರ ಹಕ್ಕು ಮತ್ತು ಗೌರವಗಳನ್ನು ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಭಾರತೀಯ ಅರಸರ ಹಕ್ಕು ಮತ್ತು ಗೌರವಗಳನ್ನು ಮಾನ್ಯ ಮಾಡುವುದಾಗಿ ಮತ್ತು ಭಾರತೀಯರ ಸಂಸ್ಕೃತಿ ಮತ್ತು ಧರ್ಮವನ್ನು ಗೌರವಿಸುವ ಭರವಸೆಯನ್ನು ನೀಡ್ತಾ ಇದೆ. ದತ್ತು ಸ್ವೀಕಾರವನ್ನು ಮಾನ್ಯತೆ ಮಾಡುವುದಾಗಿ ನೋಡ್ರಿ, ಮೊದಲು ದತ್ತು ಸ್ವೀಕಾರ ರದ್ದತಿ ಪದ್ಧತಿಯನ್ನು ಜಾರಿಗೆ ತಂದಿತ್ತು. ಅದು 1857ರ ಮಹಾದಂಗೆಗೆ ಕಾರಣವಾಯಿತು ಅಂತ ಅವರಿಗೆ ಗೊತ್ತಾದ ತಕ್ಷಣ ಏನು ಮಾಡ್ತಾ ಇದ್ದಾರೆ, ದತ್ತು ಸ್ವೀಕಾರವನ್ನು ಮಾನ್ಯತೆ ಮಾಡ್ತೀವಿ ಮತ್ತು ಭಾರತೀಯರಿಗೆ ನೀಡಿರುವಂತಹ ಬಿರುದು ಮತ್ತು ಬಾವಲಿಗಳನ್ನು ನಾವು ಸ್ವೀಕಾರ ಮಾಡ್ತೀವಿ, ಅರ್ಥಾತ್ ಅವುಗಳನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನುವಂತಹ ವಿಷಯವನ್ನು ಈ ಇಂಗ್ಲೆಂಡಿನ ಮಹಾರಾಣಿಯ ಘೋಷಣಾ ಪತ್ರದ ಮೂಲಕ ತಿಳಿಸ್ತಾರೆ.
ಮತ್ತು ದೇಶೀಯ ಸಂಸ್ಥಾನಗಳ ಆಡಳಿತದ ಹೊಣೆಯನ್ನು ಅವರಿಗೆ ವಹಿಸಿಕೊಡ್ತಾರೆ. ಇವರು ದೇಶೀಯ ಸಂಸ್ಥಾನಗಳು ಆಡಳಿತದಲ್ಲಿ ವಿಫಲವಾಗಿವೆ ಮತ್ತು ದೇಶೀಯ ಸಂಸ್ಥಾನಗಳ ರಾಜರಿಗೆ ಆಡಳಿತವನ್ನು ನಡೆಸುವಂತಹ ಯೋಗ್ಯತೆ ಇಲ್ಲ ಮತ್ತು ಅದು ಇದು ಕಾರಣಗಳನ್ನು ಒಡ್ಡಿ ದೇಶೀಯ ಸಂಸ್ಥಾನಗಳನ್ನು ತಮ್ಮ ಒಂದು ವಶಕ್ಕೆ ತೆಗೆದುಕೊಂಡಿದ್ದಲ್ಲ, ಆ ಒಂದು ನೀತಿಯನ್ನು ಕೈಬಿಟ್ಟು ಇವರು ಏನು ಮಾಡ್ತಾರೆ, ದೇಶೀಯ ಸಂಸ್ಥಾನಗಳ ಆಡಳಿತದ ಹೊಣೆಯನ್ನು ಮತ್ತೆ ದೇಶೀಯ ರಾಜರಿಗೆ ಬಿಟ್ಟುಕೊಡ್ತಾ ಇದ್ದಾರೆ. ನಂತರ ಭಾರತೀಯರ ಧಾರ್ಮಿಕ ಮತ್ತು ಸಾಮಾಜಿಕ ವಿಚಾರಗಳಲ್ಲಿ ಇದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಕಾರಣ. ಯಾಕೆಂದರೆ ಭಾರತೀಯರ ಧಾರ್ಮಿಕ ಮತ್ತು ಸಾಮಾಜಿಕ ವಿಚಾರಗಳಲ್ಲಿ ಯಾವುದೇ ಹಸ್ತಕ್ಷೇಪವನ್ನು ಮಾಡುವುದಿಲ್ಲ. ಯಾಕೆಂದರೆ ಈ ಬ್ರಿಟಿಷರು ಭಾರತೀಯ ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಿದ್ರು. ಧಾರ್ಮಿಕ ವಿಚಾರಗಳನ್ನು ಅತ್ಯಂತ ಹೀನಾಯವಾಗಿ ಮತ್ತು ಕೀಳು ದರ್ಜೆಯಿಂದ ಕಾಣ್ತಾ ಇದ್ರು. ಸಾಮಾಜಿಕವಾಗಿ ಅಲ್ಲಿ ಬೇರೂರಿರ್ತಕ್ಕಂತಹ ಸತಿ ಪದ್ಧತಿ, ಬಾಲ್ಯ ವಿವಾಹ ಪದ್ಧತಿ ಮತ್ತು ಬಹಳ ಪ್ರಮುಖವಾಗಿ ನರಬಲಿ, ಶಿಶುಬಲಿ, ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂತಹ ಪದ್ಧತಿಗಳನ್ನು ಬದಲಾವಣೆ ಮಾಡುವುದಕ್ಕೆ ಮುಂದಾಗಿದ್ದರು. ಆದ ಕಾರಣ ಈ ಬದಲಾವಣೆಗಳೇ 1857ರ ಮಹಾದಂಗೆಗೆ ಪ್ರಮುಖ ಕಾರಣ ಅನ್ನುವ ವಿಚಾರವನ್ನು ತಿಳಿರ್ತಕ್ಕಂತಹ ಬ್ರಿಟಿಷರು ಏನು ಮಾಡಿದರು, ಭಾರತೀಯರ ಧಾರ್ಮಿಕ ಮತ್ತು ಸಾಮಾಜಿಕ ವಿಚಾರಗಳಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡುವುದಿಲ್ಲವೆಂಬ ಭರವಸೆಯನ್ನು ನೀಡ್ತಾ ಇದ್ದಾರೆ. ಇನ್ನು ಸೈನಿಕ ಪರಿಣಾಮಗಳು. ಕಂಪನಿ ಸೈನ್ಯದಲ್ಲಿ ಭಾರತೀಯರ ಸೈನಿಕರ ಹೆಚ್ಚಳವೇ 1857ರ ಮಹಾದಂಗೆಗೆ ಕಾರಣವೆಂದು ಅರಿತ. ನೆನಪಿಟ್ಕೊಳ್ರಿ, ಕಂಪನಿ ಸೈನ್ಯದಲ್ಲಿ ಭಾರತೀಯ ಸೈನಿಕರ ಹೆಚ್ಚಳವೇ 1857ರ ಮಹಾದಂಗೆಗೆ ಪ್ರಮುಖ ಕಾರಣವಾಯಿತು ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡಿರ್ತಕ್ಕಂತಹ ಬ್ರಿಟಿಷರು ತಮ್ಮ ಸೈನ್ಯದಲ್ಲಿ ಭಾರತೀಯ ಸೈನಿಕರನ್ನು ಕಡಿಮೆ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಭಾರತೀಯ ಸೈನಿಕರಲ್ಲಿದ್ದ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ತಾ ಇದ್ದಾರೆ ಮತ್ತು ಸೈನ್ಯದಲ್ಲಿದ್ದ ಉನ್ನತ ಹುದ್ದೆಗಳನ್ನು ಬ್ರಿಟಿಷರಿಗೆ ಕೊಡಲಾಯಿತು. ಅಂದರೆ ಭಾರತೀಯ ಸೈನಿಕರು ಏನು ಉನ್ನತ ಹುದ್ದೆಗಳಲ್ಲಿದ್ದರಲ್ಲ, ಅಂತಹ ಉನ್ನತ ಹುದ್ದೆಗಳಿಂದ ಅವರಿಂದ ಕಸಿದುಕೊಂಡು ಅವರಿಂದ ಬೇರ್ಪಡಿಸಿ ಏನು ಮಾಡ್ತಾರೆ, ಆ ಹುದ್ದೆಗಳನ್ನು ಬ್ರಿಟಿಷರಿಗೆ ಕೊಡ್ತಾ ಇದ್ದಾರೆ. ಮತ್ತು ಭಾರತದ ಆಯಕಟ್ಟಿನ ಸ್ಥಳಗಳಲ್ಲಿದ್ದ, ಅಂದರೆ ಈ ಉತ್ತರ ಭಾರತ ಮತ್ತು ಅನೇಕ ಆಯಕಟ್ಟಿನ ಸ್ಥಳಗಳಿದ್ದ ಭಾರತೀಯ ಸೈನ್ಯವನ್ನು ವಾಪಸ್ ಕರೆಸಿಕೊಳ್ತಾರೆ ಮತ್ತು ಸೈನ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಗ್ಲೀಷರ ಸೇರ್ಪಡೆಗೆ ಅವರು ಮುಂದಾಗ್ತಾ ಇದ್ದಾರೆ. ಹೀಗೆ ಇಂಗ್ಲಿಷ್ ಸೈನ್ಯವನ್ನು ಹೆಚ್ಚಿಸಿದರು. ಇನ್ನು ಮೂರನೇದಾಗಿ ಆಡಳಿತಾತ್ಮಕ ಪರಿಣಾಮಗಳು. ಕಂಪನಿ ಸರ್ಕಾರದ ದೌರ್ಜನ್ಯ ಮತ್ತು ದಬ್ಬಾಳಿಕೆ ನೀತಿಯೇ ಭಾರತೀಯರ ದಂಗೆಗೆ ಕಾರಣ. ಇಲ್ಲಿ ಬ್ರಿಟಿಷರು ಆಡಳಿತಾತ್ಮಕವಾಗಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡ್ರು. ಅವರು ಅಂದ್ಕೊಂಡ್ರು, ನಾವು ಭಾರತೀಯರ ವಿರುದ್ಧ ಅನುಸರಿಸಿರುವಂತಹ ದೌರ್ಜನ್ಯ, ಅವರ ಮೇಲೆ ಮಾಡಿರುವಂತಹ ದಬ್ಬಾಳಿಕೆ, ಈ ನೀತಿಗಳೇ ಭಾರತೀಯರ ಅಸಂತೃಪ್ತಿಗೆ ಕಾರಣವಾಗಿ ಅವರು 1857ರ ಮಹಾದಂಗೆಯಲ್ಲಿ ಭಾಗವಹಿಸುವುದಕ್ಕೆ ಬಹಳ ಪ್ರಮುಖವಾಗಿ ಕಾರಣವಾಗಿದ್ದವು ಅನ್ನುವಂತಹ ವಿಚಾರವನ್ನು ಅರಿತಿರುವಂತಹ ಆಂಗ್ಲರು ಕೇಂದ್ರೀಕೃತ ಆಡಳಿತ ನೀತಿಯನ್ನು ಕೈಬಿಟ್ಟು ಉದಾರ, ನ್ಯಾಯಪರ ಮತ್ತು ಸಮಾನತೆ ನೀತಿಯನ್ನು ಅನುಸರಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಕಂಪನಿಯ ನ್ಯಾಯಾಲಯಗಳನ್ನ ರದ್ದುಪಡಿಸಿದ್ರು. ನೋಡ್ರಿ, ಕಂಪನಿಯ ನ್ಯಾಯಾಲಯಗಳನ್ನ ರದ್ದುಪಡಿಸಿ ಪ್ರೆಸಿಡೆನ್ಸಿ ರಾಜಧಾನಿ ಕೇಂದ್ರಗಳಲ್ಲಿ ಹೈಕೋರ್ಟ್ಗಳನ್ನು ಸ್ಥಾಪನೆ ಮಾಡಿದರು. ಈ ಕಂಪನಿಯ ನ್ಯಾಯಾಲಯಗಳು ಭಾರತೀಯರಿಗೆ ನ್ಯಾಯವನ್ನು ಒದಗಿಸಿಕೊಡುವುದಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಮಾತು. ಆದ ಕಾರಣ ಪ್ರೆಸಿಡೆನ್ಸಿ ರಾಜಧಾನಿ ಕೇಂದ್ರಗಳಲ್ಲಿ ಹೈಕೋರ್ಟ್ಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಭಾರತೀಯರಿಗೆ ತಮ್ಮ ಅಪೀಲುಗಳನ್ನು ಸಲ್ಲಿಸಲು ಸುಲಭವಾಗಿರ್ತಕ್ಕಂಥ ಮಾರ್ಗವನ್ನು ಇವರು ಕಲ್ಪಿಸಿಕೊಡ್ತಾ ಇದ್ದಾರೆ. ಯಾರು? ಬ್ರಿಟಿಷರು. ಇನ್ನು ಧಾರ್ಮಿಕ ಮತ್ತು ಸಾಮಾಜಿಕ ಪರಿಣಾಮಗಳು. ಕ್ರಿಸ್ತಕ 1857ರ ಮಹಾದಂಗೆಯ ನಂತರ ಬ್ರಿಟಿಷರು ತಮ್ಮ ಧಾರ್ಮಿಕ ನೀತಿಯಲ್ಲಿ ಅನೇಕ ಬದಲಾವಣೆಗಳನ್ನು ತಂದರು. ಏನಪ್ಪ ಅಂದರೆ, ಭಾರತೀಯರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡುವುದರ ಮೂಲಕ ಭಾರತೀಯರ ಧಾರ್ಮಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡದೇ ಇರುವ ಭರವಸೆಯನ್ನು ನೀಡ್ತಾ ಇದ್ದಾರೆ. ನಾವು ಇನ್ಮೇಲೆ ನಿಮ್ಮ ಧಾರ್ಮಿಕ ವಿಚಾರಗಳಲ್ಲಿ ಯಾವುದೇ ರೀತಿಯಲ್ಲಿ ನಾವು ಹಸ್ತಕ್ಷೇಪ ಮಾಡೋದಿಲ್ಲ ಮತ್ತು ನಿಮಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ನೀಡ್ತೀವಿ, ನೀವು ನಿಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಅನುಭವಿಸಬಹುದು ಅನ್ನುವಂತಹ ವಿಚಾರವನ್ನು ಅವರು ಹೇಳ್ತಾರೆ. ಮತ್ತು ಹಿಂದೂ ಮುಸ್ಲಿಮರ ಬಾಂಧವ್ಯದ ನಡುವೆ ಗೊತ್ತಾಯಿತು, ಹಿಂದೂ ಮುಸ್ಲಿಮರ ಒಟ್ಟಾಗಿ ಸೇರಿಬಿಟ್ರೆ ನಮಗೆ ಉಳಿಗಾಲವಿಲ್ಲ ಅನ್ನುವಂತಹ ವಿಚಾರವನ್ನು ತಿಳಿದುಕೊಂಡಿರ್ತಕ್ಕಂತಹ ಬ್ರಿಟಿಷರು ಏನು ಮಾಡ್ತಾರೆ, ಹಿಂದೂ ಮುಸ್ಲಿಮರ ಬಾಂಧವ್ಯದ ನಡುವೆ ಅಂತರ ಹೆಚ್ಚಿಸುವುದಕ್ಕೆ ಮುಂದಾಗ್ತದೆ. ಅಂದರೆ ಅದಕ್ಕೆ ನಾವು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ, ಒಡೆದು ಆಳುವ ನೀತಿ ಅನ್ನುವಂತಹ ಒಂದು ನೀತಿಗೆ ಅವರು ಮುಂದಾಗ್ತಾ ಇದ್ದಾರೆ. 1857ರ ಮಹಾದಂಗೆಯ ಪೂರ್ವದಲ್ಲಿ
ಅಂದರೆ ಭಾರತೀಯರು ಸಮಾಜದಲ್ಲಿದ್ದ ಸತಿ ಸಹಗಮನ ಪದ್ಧತಿ, ವಿಧವಾ ವಿವಾಹ ಕಾಯ್ದೆ, ದೇವದಾಸಿ ಪದ್ಧತಿ, ಶಿಶು ಹತ್ಯೆ ಮುಂತಾದ ಅನಿಷ್ಟ ಪದ್ಧತಿಗಳನ್ನು ನಿಷೇಧಿಸಿದ್ದರಿಂದ ಭಾರತೀಯ ಸಮಾಜದಲ್ಲಿ ಅನೇಕ ಕ್ರಾಂತಿಕಾರಿ ಬದಲಾವಣೆಗಳುಂಟಾದವು. ಆದ ಕಾರಣ ಇಂತಹ ಒಂದು ನೋಡ್ರಿ, ಇಲ್ಲಿ ಶಿಶು ಹತ್ಯೆಯನ್ನು ನಿಷೇಧ ಮಾಡಿದರು, ದೇವದಾಸಿ ಪದ್ಧತಿಯನ್ನು ನಿಷೇಧ ಮಾಡಿದರು, ವಿಧವಾ ವಿವಾಹವನ್ನು ಮತ್ತೆ ಮತ್ತೆ ಅವರು ಜಾರಿಗೆ ತರ್ತಾ ಇದ್ದಾರೆ ಮತ್ತು ಸತಿ ಸಹಗಮನ ಪದ್ಧತಿಯನ್ನು ಅವರು ನಿಷೇಧ ಮಾಡ್ತಾ ಇದ್ದಾರೆ. ಇಂತಹ ಒಂದು ಬ್ರಿಟಿಷರು ಭಾರತೀಯ ಸಮಾಜದಲ್ಲಿ ತಂದಿರುವಂತಹ ಅನೇಕ ಕ್ರಾಂತಿಕಾರಿ ಬದಲಾವಣೆಗಳು ಭಾರತದಲ್ಲಿ ಏನಾಗ್ತಾ ಇವೆ, ಸಾಮಾಜಿಕ ಮತ್ತು ಧಾರ್ಮಿಕ ಪುನರುಜ್ಜೀವನಕ್ಕೆ ಅವು ದಾರಿ ಮಾಡಿಕೊಡ್ತಾ ಇವೆ. ಇದೊಂದು ಬಹಳ ಮಹತ್ವವಾಗಿರ್ತಕ್ಕಂತಹ ವಿಷಯವಾಗಿತ್ತು. ನಂತರ ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯ ಬೆಳವಣಿಗೆ. 1857ರ ಮಹಾಕ್ರಾಂತಿಯಲ್ಲಿ ಭಾರತೀಯರು ವಿಫಲರಾದರು. ಯಾಕೆ ವಿಫಲರಾದರಪ್ಪ ಅಂದರೆ ಅವರಲ್ಲಿ ಇಡೀ ಭಾರತ ನಮ್ಮದು ಅನ್ನುವಂತಹ ಕಲ್ಪನೆ ಇರಲಿಲ್ಲ ಮತ್ತು ನಾವು ಭಾರತದಿಂದ ಬ್ರಿಟಿಷರನ್ನು ಹೊಡೆದೋಡಿಸುವುದಕ್ಕೆ ಪ್ರಯತ್ನ ಪಡ್ತೀವಿ ಅನ್ನುವಂತಹ ಒಂದು ವಿಸ್ತಾರವಾಗಿರ್ತಕ್ಕಂತಹ ರಾಷ್ಟ್ರೀಯ ಪ್ರಜ್ಞೆ ಕೊರತೆ ಭಾರತೀಯರಲ್ಲಿತ್ತು. ಅಂತಹ ಒಂದು ಭಾರತೀಯರಲ್ಲಿ 1857ರ ಮಹಾದಂಗೆಯ ಪರಿಣಾಮಗಳಲ್ಲಿ ಏನಾಗ್ತಾ ಇದೆ, ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯ ಬೆಳವಣಿಗೆಗೆ ಅದು ಕಾರಣೀಭೂತವಾಗ್ತಾ ಇದೆ ಮತ್ತು ರಾಷ್ಟ್ರೀಯ ಭಾವನೆ ಬೆಳವಣಿಗೆಯಾಗಿ ಆಂಗ್ಲರ ವಿರುದ್ಧ ಸಂಘಟಿತ ಹೋರಾಟಕ್ಕೆ ಭಾರತೀಯರು ಮುಂದಾಗ್ತಾ ಇದ್ದಾರೆ. ಈ ಮಹಾಕ್ರಾಂತಿಯಲ್ಲಿ ವಿಫಲ ಹೊಂದಿದ ಭಾರತೀಯರಲ್ಲಿ ಅನೇಕ ಧರ್ಮ ಪಂಡಿತರು, ಧರ್ಮಗುರುಗಳು ಆತ್ಮವಿಶ್ವಾಸವನ್ನು ಮೂಡಿಸಿ ಜಾಗೃತಿಗೊಳಿಸಲು ಮುಂದಾದರು. ಅಂದರೆ ಈ ಮಹಾಕ್ರಾಂತಿಯಲ್ಲಿ ಅಂದರೆ 1857ರ ಮಹಾಕ್ರಾಂತಿಯಲ್ಲಿ ವಿಫಲತೆಯನ್ನು ಹೊಂದಿ ನಿರಾಶೆಯನ್ನು ಅನುಭವಿಸಿರ್ತಕ್ಕಂತಹ ಭಾರತೀಯರಲ್ಲಿ ಮತ್ತೆ ಧೈರ್ಯ ಹಾಗೂ ಉತ್ಸಾಹವನ್ನು ತುಂಬುವುದಕ್ಕಾಗಿ ಈ ಭಾರತೀಯ ಪಂಡಿತರು ಮತ್ತು ಧರ್ಮಗುರುಗಳು ಅವರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸುವುದಕ್ಕೆ ಮತ್ತು ಭಾರತೀಯರನ್ನು ಬ್ರಿಟಿಷರ ವಿರುದ್ಧ ಜಾಗೃತಿಗೊಳಿಸುವುದಕ್ಕೆ ಅವರು ಮುಂದಾಗ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ಮೊಘಲ್ ಸಾಮ್ರಾಜ್ಯದ ಅಂತ್ಯ. ವಿದ್ಯಾರ್ಥಿಗಳೇ, ನಿಮಗೀಗಾಗಲೇ ತಿಳಿದಿರುವಂತೆ ಮೊಘಲ್ ಸಾಮ್ರಾಜ್ಯ ಕ್ರಿಸ್ತಶಕ 1526ರಲ್ಲಿ 1ನೇ ಪಾಣಿಪತ್ ಕಾಳಗದಲ್ಲಿ ಬಾಬರನು ಇಬ್ರಾಹಿಂ ಲೋಧಿಯನ್ನು ಸೋಲಿಸುವುದರ ಮೂಲಕ ಭಾರತದಲ್ಲಿ ಮೊಘಲ್ ಸತ್ತೆಯನ್ನು ಆತನು ಸ್ಥಾಪಿಸಿದ್ದ. ಇಂತಹ ಒಂದು ಮೊಘಲ್ ಸಾಮ್ರಾಜ್ಯ 1526ರಿಂದ 1707ರವರೆಗೆ ಅತ್ಯಂತ ಉನ್ನತ ಸ್ಥಿತಿಯಲ್ಲಿತ್ತು. 1707ರಿಂದ 1856ರವರೆಗೆ ಅದು ಸಂಪೂರ್ಣವಾಗಿ ಈ ಒಂದು ಅವನತಿಯ ಹಂತವನ್ನು ತಲುಪಿತ್ತು. ಅಂತಹ ಅವನತಿಯ ಹಂತವನ್ನು ತಲುಪಿರುವಂತಹ ಮೊಘಲ್ ಸಾಮ್ರಾಜ್ಯ 1857ರ ಮಹಾದಂಗೆಯಲ್ಲಿ ಮೊಘಲ್ ಸಾಮ್ರಾಜ್ಯದ ಕೊನೆಯ ಅರಸನಾಗಿರುವಂತಹ 2ನೇ ಬಹದ್ದೂರ್ ಶಹನು ಬ್ರಿಟಿಷರೊಂದಿಗಿನ ಹೋರಾಟದಲ್ಲಿ ಸೋಲನ್ನು ಅನುಭವಿಸಿದ. ಪಾಪ ಕೊನೆಯದಾಗಿ ಆತನು ಸೋಲನ್ನು ಅನುಭವಿಸ್ತಾ ಇದ್ದಾನೆ. ನಂತರ ಈತನಿಗೆ ಈ ಒಂದು 2ನೇ ಬಹದ್ದೂರ್ ಶಹನಿಗೆ ಜೀವಾವಧಿ ಶಿಕ್ಷೆಯನ್ನು ಬ್ರಿಟಿಷರು ನೀಡಿ ಆತನನ್ನು ರಂಗೂನಿಗೆ ಗಡೀಪಾರು ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಆತನು ಕೊನೆಯ ಉಸಿರು ಹೇಳ್ತಾ ಇದ್ದಾನೆ. ಕೊನೆಗೆ ಈತನು 1862ರಲ್ಲಿ ಮರಣವನ್ನು ಹೊಂದಿದ ಹಾಗೂ ಈತನ 2 ಮಕ್ಕಳನ್ನು ಬ್ರಿಟಿಷರು ಕೊಲೆಗೈತಾ ಇದ್ದಾರೆ. ಇಲ್ಲಿಗೆ ಮೊಘಲ್ ಸಾಮ್ರಾಜ್ಯದ ಅಂತ್ಯವಾಗ್ತಾ ಇದೆ. ಹೀಗೆ 1857ರ ಮಹಾದಂಗೆಯಲ್ಲಿ ಭಾರತೀಯರು ವಿಫಲತೆಯನ್ನು ಅನುಭವಿಸೋದಕ್ಕೆ ಮತ್ತು 1857ರ ಮಹಾದಂಗೆಯಿಂದ ಉಂಟಾಗಿರ್ತಕ್ಕಂತಹ ಪರಿಣಾಮಗಳನ್ನು ನಾವು ಈ ರೀತಿಯಾಗಿ ವಿಂಗಡಿಸಿ ನಾನು ನಿಮಗೆ ಅರ್ಥಪೂರ್ಣವಾಗಿ ಹೇಳಲಿಕ್ಕೆ ಪ್ರಯತ್ನಿಸಿದ್ದೀನಿ. ಇವು ಎಲ್ಲರಿಗೂ ಅರ್ಥವಾಗಿದೆ ಅಂತ ಒಂದು ನಂಬಿಕೆಯನ್ನು ಇಟ್ಟುಕೊಂಡು ನಾನು ಈ ಒಂದು ವಿಡಿಯೋ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು.